ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ಗೆ ಪೊಲೀಸ್ ನೋಟಿಸ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ನೀಡಿದ ಬೆಳ್ತಂಗಡಿಯ ಪೊಲೀಸರು ಎಸ್ಐಟಿ ತನಿಖೆ ವಿಚಾರಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕಿನಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಈ ಪ್ರಕರಣದ ಸಂಬಂಧ ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಅವರಿಗೆ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕು ಖುದ್ದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಸುಳ್ಳಿನ ಕೋಟೆಯನ್ನೇ ಕಟ್ಟಿದ್ರು. ರಿಪಬ್ಲಿಕ್ ಕನ್ನಡ ಆ ಸುಳ್ಳಿನ ಕೋಟೆಯನ್ನ ಛಿದ್ರ ಮಾಡಿತ್ತು. ಇದಾದ ನಂತರ ಈಗ ಅವರ ಪರವಾದ ವಕೀಲ ಮಂಜುನಾಥ್ ಅವರಿಗೆ ನೋಟಿಸ್ ಅನ್ನ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ಸೆಪ್ಟೆಂಬರ್ 7ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ಗೆ ಪೊಲೀಸ್ ನೋಟಿಸ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ನೀಡಿದ ಬೆಳ್ತಂಗಡಿಯ ಪೊಲೀಸರು ಎಸ್ಐಟಿ ತನಿಖೆ ವಿಚಾರಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕಿನಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಈ ಪ್ರಕರಣದ ಸಂಬಂಧ ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಅವರಿಗೆ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕು ಖುದ್ದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಸುಳ್ಳಿನ ಕೋಟೆಯನ್ನೇ ಕಟ್ಟಿದ್ರು. ರಿಪಬ್ಲಿಕ್ ಕನ್ನಡ ಆ ಸುಳ್ಳಿನ ಕೋಟೆಯನ್ನ ಛಿದ್ರ ಮಾಡಿತ್ತು. ಇದಾದ ನಂತರ ಈಗ ಅವರ ಪರವಾದ ವಕೀಲ ಮಂಜುನಾಥ್ ಅವರಿಗೆ ನೋಟಿಸ್ ಅನ್ನ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ಸೆಪ್ಟೆಂಬರ್ 7ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ಗೆ ಪೊಲೀಸ್ ನೋಟಿಸ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ನೀಡಿದ ಬೆಳ್ತಂಗಡಿಯ ಪೊಲೀಸರು ಎಸ್ಐಟಿ ತನಿಖೆ ವಿಚಾರಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕಿನಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಈ ಪ್ರಕರಣದ ಸಂಬಂಧ ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಅವರಿಗೆ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕು ಖುದ್ದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಸುಳ್ಳಿನ ಕೋಟೆಯನ್ನೇ ಕಟ್ಟಿದ್ರು. ರಿಪಬ್ಲಿಕ್ ಕನ್ನಡ ಆ ಸುಳ್ಳಿನ ಕೋಟೆಯನ್ನ ಛಿದ್ರ ಮಾಡಿತ್ತು. ಇದಾದ ನಂತರ ಈಗ ಅವರ ಪರವಾದ ವಕೀಲ ಮಂಜುನಾಥ್ ಅವರಿಗೆ ನೋಟಿಸ್ ಅನ್ನ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು
ಸೆಪ್ಟೆಂಬರ್ 7ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ಗೆ ಪೊಲೀಸ್ ನೋಟಿಸ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ನೀಡಿದ ಬೆಳ್ತಂಗಡಿಯ ಪೊಲೀಸರು ಎಸ್ಐಟಿ ತನಿಖೆ ವಿಚಾರಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕಿನಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಈ ಪ್ರಕರಣದ ಸಂಬಂಧ ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಅವರಿಗೆ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕು ಖುದ್ದು ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿದ್ದಾರೆ. ಸುಜಾತಾ ಭಟ್ ಸುಳ್ಳಿನ ಕೋಟೆಯನ್ನೇ ಕಟ್ಟಿದ್ರು. ರಿಪಬ್ಲಿಕ್ ಕನ್ನಡ ಆ ಸುಳ್ಳಿನ ಕೋಟೆಯನ್ನ ಛಿದ್ರ ಮಾಡಿತ್ತು. ಇದಾದ ನಂತರ ಈಗ ಅವರ ಪರವಾದ ವಕೀಲ ಮಂಜುನಾಥ್ ಅವರಿಗೆ ನೋಟಿಸ್ ಅನ್ನ ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ಸೆಪ್ಟೆಂಬರ್ 7ನೇ ತಾರೀಕು ವಿಚಾರಣೆಗೆ ಬನ್ನಿ ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸುಜಾತಾ ಭಟ್ ಪರ ವಕೀಲ ಮಂಜುನಾಥ್ಗೆ ಪೊಲೀಸ್ ನೋಟಿಸ್. ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಪೊಲೀಸರು ನೀಡಿದ್ದಾರೆ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ನೀಡಿದ ಬೆಳ್ತಂಗಡಿಯ ಪೊಲೀಸರು ಎಸ್ಐಟಿ ತನಿಖೆ ವಿಚಾರಕ್ಕೆ ಸುಳ್ಳು ಮಾಹಿತಿಯನ್ನ ನೀಡಿದ್ದಕ್ಕೆ ಎಫ್ಐಆರ್ ದಾಖಲಾಗಿದೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣ. ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ನೋಟಿಸ್ ಕೊಟ್ಟು ವಿಚಾರಣೆಗೆ ಬನ್ನಿ ಅಂತೇಳಿ ಹೇಳಿದ್ದಾರೆ. ಸೆಪ್ಟೆಂಬರ್ 7ನೇ ತಾರೀಕಿನಂದು ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಬೆಳ್ತಂಗಡಿಯ ಪೊಲೀಸರು ಬೆಂಗಳೂರಿಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣ. ಈ ಪ್ರಕರಣದ ಸಂಬಂಧ ಸುಜಾತಾ ಭಟ್ ಪರವಾದ ವಕೀಲ ಮಂಜುನಾಥ್ ಅವರಿಗೆ ಬೆಳ್ತಂಗಡಿ